ಇಷ್ಟು ನೀವು ಅವ್ರನ್ನ ಇಷ್ಟಪಡ್ತೀರಾ, ಅವರ ಮಗನ ಜೊತೆ ಯಾಕೆ ಮಾಡೋದು ಬಿಟ್ಟು ನೀವು ರಾಮಾಯಣ ಸಿನಿಮಾದಲ್ಲಿ, ಸೊ ಯಾಕೆ ಮಿಸ್ ಆಯಿತು ಅಂತ? ಅಯ್ಯೋ ಅದು ನನ್ನ ಕೈಯಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ಅವರು ವಿನಯ್ ರಾಜ್ಕುಮಾರ್ ಜೊತೆ ಮಾಡಬೇಕಾಗಿತ್ತು. ಅವ್ರನ್ನ ಅವತ್ತು ಕೂಡ ನೋಡಿದೆ, ಎಲ್ಲ ಸ್ಟಾರ್ಟ್ ಆಯಿತು, ಬಟ್ ಒಂದು ಸ್ಕೆಡ್ಯೂಲ್ ಕೂಡ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಸಾರಿ ಟು ಸೇ ದಟ್ ದ ಪ್ರೊಡ್ಯೂಸರ್ ಆ್ಯಕ್ಚುಲಿ ಪಾಸ್ಟ್ ಅವೇ. ಆ್ಯಂಡ್ ಅದಾದಮೇಲೆ ಕೋವಿಡ್ ಆಯಿತು, ಎಲ್ಲ ಏನೋ ಒಂದು ಸ್ಟಾಪ್ ಆಗ್ತಾನೇ ಇತ್ತು. ಆ್ಯಂಡ್ ಅದಾದಮೇಲೆ ಟೇಕ್ ಆಫ್ ಆಗಿಲ್ಲ. ಸೊ ಅದರಿಂದ ಎಲ್ಲ ಮತ್ತೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡಿದ್ರೆ ಯಾರ ಜೊತೆ ನೀವು ಬಿಗ್ ಸ್ಕ್ರೀನ್ ಮೇಲೆ ಪೈರ್ ಆಗಬೇಕು ಅಂತ ತುಂಬ ಅಂದ್ಕೊಳ್ತೀರಾ? ನನ್ನ ಕೈಯಲ್ಲಿಲ್ಲ ಅದು ಖಂಡಿತ. ನಾನು ಇವತ್ತು ಹನುಮಾನ್ ಮಾಡ್ತೀನಿ, ಇಲ್ಲಿ ಬಂದು ನಿಮ್ಮ ಮುಂದೆ ಬಂದು ನಿಂತಿಲ್ಲ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಫ್ಯೂಚರ್ ಬಗ್ಗೆ ನಮಗೇನು ಗೊತ್ತಿಲ್ಲ. ಸೊ ನಾನು ಏನು ಹೇಳ್ತೀನಿ, ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಇನಿಷಿಯಲಿ ಐ ಯೂಸ್ ಟು ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್, ಬಟ್ ನಾವು ಇಫ್ ಯು ಹ್ಯಾವ್ ಎಕ್ಸ್ಪೆಕ್ಟೇಷನ್ ಇಟ್ ವಿಲ್ ನೆವರ್ ಹ್ಯಾಪನ್. ಸೊ ಆ ರಿಯಾಲಿಟಿಗೆ ಬಂದುಬಿಟ್ಟಿದ್ದೀನಿ. ಸೊ ನಾನು ಗೋ ವಿತ್ ದ ಫ್ಲೋ. ಕಂಟೆಂಟ್ ತುಂಬ ಚೆನ್ನಾಗಿದ್ದರೆ, ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿದ್ದರೆ ಅದನ್ನು ಮಾಡಬೇಕು, ಅದನ್ನು ನಿಮಗೆ ಇಷ್ಟಪಡಬೇಕು. ಅದು ಒಂದು ಮೆಸೇಜು ಇಲ್ಲ ಒಂದು ಸೋಷಿಯಲ್ ಮೆಸೇಜು ಏನಾದರೂ ಕೊಡಬೇಕಾ, ಇಲ್ಲ ವಾಟ್ ಎವರ್ ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು, ಅದು ಆ್ಯಸ್ ಆ್ಯನ್ ಆ್ಯಕ್ಟರ್ ನನಗೆ ಗೊತ್ತಾಯಿತು. ಸೊ ಐ ಜಸ್ಟ್ ವಾಂಟ್ ಟು ಎಂಟರ್ಟೈನ್ ಪೀಪಲ್ ನಾವು. ಒಂದು ಕಡೆ ರಾಮ ಮಂದಿರ ಉದ್ಘಾಟನೆ, ಮತ್ತೊಂದು ಕಡೆ ಬಿಗ್ ಸ್ಕ್ರೀನ್ ಮೇಲೆ ಹನುಮಾನ್ ಅಬ್ಬರ ಇರುತ್ತೆ ಬಿಗ್ ಸ್ಕ್ರೀನ್ಗಳಲ್ಲಿ. ಸೊ ಎರಡರ ಬಗ್ಗೆನೂ ಏನು ಹೇಳ್ತೀರಾ, ಹಾಗೆ ಫೈನಲಿ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಅಂದರೆ ನಿಮ್ಮ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ಹೌದು 15-22ವರೆಗೂ ಪ್ರೋಗ್ರಾಮ್ಸ್ ಇದೆ. ಓಕೆ. ಈಗ ಇಲ್ಲಿ ಬಿಗ್ ಸ್ಕ್ರೀನಲ್ಲಿ ಈ ಸಿನಿಮಾ ಹನುಮಾನ್, ಹೌದು ರಾಮನ್ ಹೌದು. ಐ ಥಿಂಕ್ ಎರಡು ಸೇರಿ ಒಂದು ಫೋರ್ಸ್ ಇರುತ್ತೆ. ಈ ಕಡೆ ಅವ್ರದ್ದು ಇದಾಗ್ತದೆ, ಈ ಕಡೆ ಹನುಮಾನು ರಿಲೀಸ್ ಆಗ್ತದೆ. ಸೊ ಖಂಡಿತ ಆ ಫೋರ್ಸ್ ಜೊತೆ ಪೀಪಲ್ ಬ್ಲೆಸ್ಸಿಂಗು ಇರುತ್ತೆ, ನಮಗೆ ಎಲ್ಲ ಕಡೆಯೂ ಬ್ಲೆಸ್ಸಿಂಗ್ ಇರುತ್ತೆ. ಐ ಥಿಂಕ್ ಇದು ಆ್ಯಕ್ಚುಲಿ ಮೂವಿ ನಾಟ್ ಜಸ್ಟ್ ಪ್ಯಾನ್ ಇಂಡಿಯಾ, ಇವಾಗ ಪ್ಯಾನ್ ವರ್ಲ್ಡು ಆಗ್ತಾಯಿದೆ. ತುಂಬ ಜನ ಬೇರೆ ಕಂಟ್ರೀಸಲ್ಲೂ ಫೋನ್ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಇಟ್ ಇಸ್ ಆಲ್ಸೋ ಬಿಕಾಸ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ಅಂದರೆ ನೀವು ನೋಡಿರ್ತೀರಾ ಹನುಮಾನ್ ಗಾಡ್ ಈ ಸೈಜಿಂದ ದೊಡ್ಡ ಸೈಜ್ ಆಗ್ತಾರೆ ಅವರು. ಸೊ ಅದೇ ಥರ ಈ ಮೂವಿನೂ ಈ ಸೈಜಿಂದ ಇಷ್ಟು ದೊಡ್ಡ ಆಗ್ತಾ ಇದೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ ದಟ್ ಇಟ್ಸ್ ಬಿಕಮಿಂಗ್ ಬಿಗರ್ ಆ್ಯಂಡ್ ಬಿಗರ್. ಆಡಿಯನ್ಸ್ಗೆ ನೀವೆಲ್ಲರೂ Jan 12th ಅಂತ ಇಲ್ಲ, ಬಟ್ Jan 12th ನಮ್ಮ ಹನುಮಾನ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ನೀವೆಲ್ಲರೂ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಫ್ಯಾಮಿಲಿ ಕರ್ಕೊಂಡು, ಇಲ್ಲ ಫ್ರೆಂಡ್ಸ್ ಕರ್ಕೊಂಡು, ನಿಮ್ಮ ಕಸಿನ್ಸ್ ಎಲ್ಲರೂ ಕರ್ಕೊಂಡು ಅಂದರೆ ನಾನು ಲಾಕ್ಡೌನ್ ಟೈಮಲ್ಲಿ ಥಿಯೇಟ್ರನ್ನ ತುಂಬ ಮಿಸ್ ಮಾಡಿದೆ. ಅದು ಯಾರು ಮಿಸ್ ಮಾಡಿದ್ರೂ ಗೊತ್ತಿಲ್ಲ. ನಂಗಂತೆ ಥಿಯೇಟ್ರ್ ಹೋಗ್ಬಿಟ್ಟು ಮೂವಿ ನೋಡಬೇಕಂದ್ರೆ ಅದೊಂದು ಇಮೋಷನ್. ಕಾಲೇಜಲ್ಲಿ ಎಷ್ಟು ಜನ ನಾವೆಲ್ಲ ಬಂಕ್ ಮಾಡಿಬಿಟ್ಟು ನೋಡೋದು, ಎಲ್ಲರೂ ಮೂವೀಸ್ಗೆ ಹೋಗ್ತಾರೆ, ಆ ಥರ ಐ ಮಿಸ್ ಸೋ ಮಚ್. ಸೊ ಆ ಥರ ಸಿಚುವೇಶನ್ ಬರಬಾರ್ದು. ಆ್ಯಂಡ್ ಈ ಥರ ಮೂವಿ ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೇ ಆ ಮಜಾ ಇರುತ್ತೆ. ಅಷ್ಟೇ ಇಲ್ಲ, ಯಾಕೆಂದರೆ ನನಗೆ ನಾನೇನು ಟ್ರೈಲರ್ ನೋಡಬೇಕಾದ್ರೆ ನನಗೆ ಫೋನಲ್ಲಿ ನಂಗೆ ಇಷ್ಟ ಆಗಿರಲಿಲ್ಲ. ಸೊ ಆ ಥರ ನಿಮ್ಮೆಲ್ಲರಿಗೂ ಖಂಡಿತ ಥಿಯೇಟ್ರಲ್ಲಿ ನೋಡುವಾಗ ಆ ಎಫೆಕ್ಟು ಬೇರೆ ಥರ ಇರುತ್ತೆ. ಒಂದು ಯೂನಿವರ್ಸ್ ಒಳಗಡೆ ಹೋಗ್ಬಿಟ್ಟು ಆಚೆ ಬರೋ ಥರ ಇರುತ್ತೆ. ಸೊ ಪ್ಲೀಸ್ ಈ ಹಬ್ಬಕ್ಕೆ ಸೆಲೆಬ್ರೇಟ್ ಮಾಡಿ, ಈ ಹನುಮಾನು ಸೆಲೆಬ್ರೇಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಆದಷ್ಟು ಬೇಗ ನಿಮ್ಮನ್ನು ಕನ್ನಡ ಸಿನಿಮಾಗಳಲ್ಲಿ ನೋಡುವಂತಾಗಲಿ. ಸೊ ಇದಿಷ್ಟು ಅಮೃತ ಅಯ್ಯರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.